ಕಾಂಗ್ರೆಸ್ಗೆ ಬಲ ತುಂಬಿದ ಪಕ್ಷೇತರ ಶಾಸಕರು ಕಾಂಗ್ರೆಸ್ಗೆ ವೋಟ್ ಹಾಕಿದ ಕೆಆರ್ಪಿಪಿಯ ಜನಾರ್ದನ ರೆಡ್ಡಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ದಣಿಯಾಗಿರುವಂತ ಜನಾರ್ದನ ರೆಡ್ಡಿ ಅವರ ವೋಟ್ ಕೂಡ ಬಹುತೇಕ ಕಾಂಗ್ರೆಸ್ಗೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತಲ್ವಾ. ಹಾಗಾಗಿ ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಕೆಆರ್ಪಿಪಿಯ ಜನಾರ್ದನ ರೆಡ್ಡಿ ಅವರು. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಕೂಡ ಮಾತನಾಡಿದ್ರು. ಅದೆಲ್ಲ ಚರ್ಚೆಗಳಾದ್ಮೇಲೂ ಕೂಡ ಒಂದಷ್ಟು ಕುತೂಹಲ ಇತ್ತು. ಕಾಂಗ್ರೆಸ್ ವೋಟ್ ಮಾಡ್ತಾರಾ ಬಿಜೆಪಿಗ ಅಂತ. ಬಹುತೇಕವಾಗಿ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ ಅನ್ನಲಾಗ್ತಾ ಇತ್ತು. ಹಾಗಾಗಿ ಇನ್ನು ಮೇಲ್ಕೋಟೆಯ ದರ್ಶನ್ ಪುಟ್ಟಣಯ್ಯ ಕೂಡ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದು ಬಹುತೇಕವಾಗಿ ಗೊತ್ತಿರುವಂತದ್ದೇ ಆಗಿತ್ತು. ಮೇಲ್ಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕಂಟೆಸ್ಟ್ ಮಾಡಿರಲಿಲ್ಲ. ಇವರಿಗೆ ಬೆಂಬಲ ಕೊಟ್ಟಿದ್ರು ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಕಾಂಗ್ರೆಸ್ನವರು. ಹಾಗಾಗಿ ಅವರ ವೋಟ್ ಕಾಂಗ್ರೆಸ್ಗೆ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಹಾಗಾಗಿ ಪಕ್ಷೇತರವಾಗಿ ಗೆದ್ದಿರುವಂತಹ ನಾಯಕರು ಕೂಡ ಶಾಸಕರು ಕೂಡ ಈಗ ಕಾಂಗ್ರೆಸ್ಗೆ ಮತ್ತಷ್ಟು ಬಲವನ್ನ ತುಂಬಿದ್ದಾರೆ. ಒಂದ್ ಕಡೆ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯ ಶಾಸಕರು, ಅವರು ಕೂಡ ಈಗ ಕಾಂಗ್ರೆಸ್ಗೆ ಮತದಾನವನ್ನ ಮಾಡಿದ್ದಾರೆ ಅಂತ ಅಂದ್ರೆ ಮತ್ತಷ್ಟು ಬಲ ಸಿಕ್ಕಂತಾಯ್ತು ಕಾಂಗ್ರೆಸ್ಗೆ. ನೋಡಿ, ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡು ತಮ್ಮ ಒಂದು ಶಕ್ತಿಯನ್ನ ಬಲವನ್ನ ಪ್ರದರ್ಶನ ಮಾಡೋದಕ್ಕೆ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈಗ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ. ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಅವರ ಅಡ್ಡ ಮತದಾನ, ಮತ್ತೊಂದ್ ಕಡೆ ಪಕ್ಷೇತರವಾಗಿ ಜನಾರ್ದನ ರೆಡ್ಡಿ ಅವರ ಮತ ಕೂಡ ನಮ್ಗೆ ಸಿಗುತ್ತೆ ಅಂತ ಬಿಜೆಪಿಯವರ ಆತ್ಮವಿಶ್ವಾಸ ಇತ್ತು. ಆದ್ರೆ ಜನಾರ್ದನ ರೆಡ್ಡಿ ಅವರ ಮತ ಕಾಂಗ್ರೆಸ್ಗೆ ಹೋಗಿದೆ. ಸಹಜವಾಗಿ ಆಡಳಿತಾರೂಢ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಕಡೆಯಿಂದ ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ತಾವು ಬೆಂಬಲವನ್ನ ಕೊಡ್ತೀವಿ ಅನ್ನೋ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ಕೂಡ ಆಗಿದೆ. ಹಾಗಾಗಿ ಅದರ ನಿಟ್ಟಿನಲ್ಲಿ ಇವತ್ತು ಜನಾರ್ದನ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ಗೆ ಮತದಾನವನ್ನ ಮಾಡಿದ್ದಾರೆ. ರಾಜ್ಯಸಭೆಯ ದಂಗಲ್ನಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಉಲ್ಟಾ ಆಗ್ತಿದ್ದಾವೆ. ಅಂದ್ರೆ ಬಿಜೆಪಿ ಹಾಕೊಂಡಿರುವಂತ ಲೆಕ್ಕಾಚಾರಗಳು, ಅವ್ರು ಯಾವ ಲೆಕ್ಕಾಚಾರ ಹಾಕೊಂಡು ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ರೋ ಅವರ ಲೆಕ್ಕಾಚಾರದಿಂದನೇ ಅವರಿಗೆ ಈಗ ಮುಜುಗರ ಉಂಟಾಗ್ತಾ ಇದೆ. ಪಕ್ಷೇತರವಾಗೂ ಕೂಡ ಶಾಸಕರು ತಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಬಿಜೆಪಿಯಿಂದ ಕೂಡ ಅಡ್ಡ ಮತದಾನ ಆಗಿ ಹೋಗಿದೆ ಎಸ್ ಟಿ ಸೋಮಶೇಖರ್ ಅವರಿಂದ. ಇತ್ತ ಪಕ್ಷೇತರವಾಗಿ ಜನಾರ್ದನ ರೆಡ್ಡಿ ಅವರು, ಬಳ್ಳಾರಿ ಅಂತ ಬಂದ್ರೆ ಜನಾರ್ದನ ರೆಡ್ಡಿ ಅವ್ರು ನೆನಪಾಗ್ತಾರೆ. ಜನಾರ್ದನ ರೆಡ್ಡಿ ಅಂದ್ರೆ ಬಳ್ಳಾರಿ ನೆನಪಾಗುತ್ತೆ. ಅಂತಹ ನಾಯಕರೇ ಶಾಸಕರೇ ಈಗ ಕಾಂಗ್ರೆಸ್ಗೆ ಬಲವಾಗಿ ನಿಂತಿದ್ದಾರೆ. ಹಾಗಾಗಿ ಈಗ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ಕಡೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಪಕ್ಷೇತರವಾಗಿ, ಅವ್ರು ಮೊದಲಿಂದ ಕೂಡ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು, ಅವರು ಕೂಡ ಮಾಡಿದ್ದಾರೆ. ಹೀಗಾಗಿ ಪಕ್ಷೇತರವಾಗೂ ಕೂಡ ಕಾಂಗ್ರೆಸ್ಗೆ ಬೆಂಬಲ ಸಿಗ್ತಾ ಇದೆ. ಮತ್ತೆ ಕಾಂಗ್ರೆಸ್ನ ಶಾಸಕರು ಕೂಡ ಸೇಫ್ ಆಗಿದ್ದಾರೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳೇನಿದ್ದಾರೆ ಅವ್ರ ಮೂವರನ್ನು ಕೂಡ ಗೆಲ್ಲಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆ ಏನಿದೆ ಅದು ಸಕ್ಸಸ್ ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತ ಬಿಜೆಪಿ ಜೆಡಿಎಸ್ ಏನ್ ಮೈತ್ರಿ ಮಾಡ್ಕೊಳ್ತು, ಅದಕ್ಕೆ ಈಗ ಮುಜುಗರ ಆಗ್ತಾ ಇದೆ. ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತೆ. ಅದೇ ರೀತಿಯಾಗಿ ಅವರು ಪಕ್ಷೇತರವಾಗಿ ಗೆದ್ದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರನ್ನ ಭೇಟಿ ಮಾಡಿದ್ರು, ಮಾತನಾಡಿಸಿದ್ರು. ಅವರ ಬೆಂಬಲ ಕೂಡ ಈಗ ಕಾಂಗ್ರೆಸ್ಗೆ ಸಿಕ್ಕಿದೆ. ದರ್ಶನ್ ಪುಟ್ಟಣ್ಣಯ್ಯ ಕೂಡ ಮೇಲ್ಕೋಟೆಯ ಶಾಸಕ, ಅವರ ಬೆಂಬಲ ಸಿಕ್ಕಿದೆ. ಇನ್ನು ಜನಾರ್ದನ ರೆಡ್ಡಿ ಅವರ ಬೆಂಬಲ ಕೂಡ ಸಿಕ್ಕಿದೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಶಾಸಕರು ಈಗ 134 ಮತ್ತೆ ಪ್ಲಸ್ ಈಗ 3 ಜನ, 37 ಆಯ್ತು. ಅಲ್ಲಿಗೆ 137. ಇನ್ನು ಒಬ್ರು ಶಾಸಕರು ಅಂದ್ರೆ ನಿಧನರಾಗಿರೋದ್ರಿಂದ ಮೈನಸ್ ಆದ್ರೂ ಕೂಡ ಮತ್ತೆ ಈಗ ಪಕ್ಷೇತರವಾಗಿ 3 ಜನರ ಬೆಂಬಲ ಸಿಕ್ಕಿದೆ. ಈಸಿಯಾಗಿ ಗೆದ್ದು ಬಿಡ್ಬೋದು. ಅಂದ್ರೆ ಕಾಂಗ್ರೆಸ್ ಕಡೆಯಿಂದ ಯಾವುದೇ ರೀತಿಯ ಅಡ್ಡ ಮತದಾನ ಆಗಿಲ್ಲ ಅಂತ ಅಂದ್ರೆ, ಅಥವಾ 1-2 ಅಡ್ಡ ಮತದಾನ ಆದ್ರೂ ಕೂಡ ಈಗ 3 ಜನ ಪಕ್ಷೇತರವಾಗಿ ಸಿಕ್ಕಿರೋದ್ರಿಂದ ಯಾವುದೇ ರೀತಿಯ ಸಂಶಯ ಇಲ್ಲ 3 ಜನ ಅಭ್ಯರ್ಥಿಗಳು ಗೆಲ್ಲುವಲ್ಲಿ. ಯಾಕೆಂದ್ರೆ ಈಗ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷ ಆಗಿರೋದ್ರಿಂದ ಅದಕ್ಕೆ ಅವಮಾನ ಆಗ್ಬಿಡುತ್ತೆ ಯಾವುದೇ ಒಬ್ಬ ಅಭ್ಯರ್ಥಿ ಸೋತ್ರು ಕೂಡ. ಹಾಗಾಗಿ ತಮ್ಮ ಪಕ್ಷಕ್ಕೆ ಈಗ ಪ್ರತಿಷ್ಠೆಯ ಕಣ ಇದು ರಾಜ್ಯಸಭೆ. ಇನ್ನೊಂದ್ ಕಡೆ ಬಿಜೆಪಿ ಜೆಡಿಎಸ್ಗೆ ತಮ್ಮ ಒಂದು ಮೈತ್ರಿ ಎಷ್ಟು ಗಟ್ಟಿಯಾಗಿದೆ, ಅಸಮಾಧಾನ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳುವಂತ ಚುನಾವಣೆ ಇದಾಗಿತ್ತು. ಅಂದ್ರೆ ಮೈತ್ರಿ ಆದ ಬಳಿಕ ನಡೀತಾ ಇರುವಂತ ದೊಡ್ಡ ಮಟ್ಟದ ಚುನಾವಣೆ ಇದು. ಆದ್ರೆ ಈ ಚುನಾವಣೆಯಲ್ಲಿ ಅವ್ರಿಗೆ ಅವಮಾನಗಳಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗೋಯ್ತು. ಈಗ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತದಾನ ಮಾಡಿರೋದ್ರಿಂದ, ಅಂದ್ರೆ ಅವರು ಕುಪೇಂದ್ರ ರೆಡ್ಡಿ ಅವರನ್ನ ಯಾವುದೇ ಗೆಲ್ಲುವಂತ ಸೂಚನೆಗಳಿಲ್ಲದೆ ಇದ್ರು, ಸಂಖ್ಯಾಬಲ ಇಲ್ಲದೆ ಇದ್ರು ಕಣಕ್ಕಿಳಿಸಿರೋದೇ ಈಗ ಎಡವಟ್ಟಾಗಿ ಹೋಗಿದೆ.